ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶಸ್ತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ. ಹಿಂದೆ ಅತ್ರಿ ಅನಸೂಯರಿಂದ ಆದ ಭಗವಂತನ ಅವತಾರದ ವಿಷಯವನ್ನು ನಿರೂಪಣೆ ಮಾಡಿದ್ದೇವೆ. ಈಗ ದಕ್ಷಾಧ್ವರ ಪ್ರಸಂಗವನ್ನು ನಾವು ಸ್ವಲ್ಪ ನೋಡೋಣ. ಸ್ವಯಂಭುವ ಮನುವಿಗೆ 16 ಜನ ಹೆಣ್ಣು ಮಕ್ಕಳು. ಅದರಲ್ಲಿ 13 ಜನ ಹೆಣ್ಣು ಮಕ್ಕಳನ್ನು ಯಮಧರ್ಮರಾಜನಿಗೆ ಮದುವೆ ಮಾಡಿಕೊಡ್ತಾನೆ. ಇನ್ನು ಅಗ್ನಿ ಪಿತೃಗಳಿಗೆ 2 ಮದುವೆ ಮಾಡಿಕೊಡ್ತಾನೆ. ಕೊನೆಯವಳು ಸತಿ, ಅವಳನ್ನು ಪಶುಪತಿ ರುದ್ರದೇವರಿಗೆ ಮದುವೆ ಮಾಡಿಕೊಡ್ತಾನೆ ಸ್ವಯಂಭುಮನು. ದಕ್ಷ ಪ್ರಜಾಪತಿ ಒಮ್ಮೆ ಯಾಗವನ್ನು ಮಾಡ್ತಾನೆ. ಆ ಯಾಗಕ್ಕೆ ದೇವತೆಗಳೆಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಸಭೆಗೆ ಸೇರಿದ್ದಾರೆ. ಆ ಸಮಯದಲ್ಲಿ ಸಭೆಯ ಮಧ್ಯದಲ್ಲಿ ದಕ್ಷ ಅಲ್ಲಿಗೆ ಬರ್ತಾನೆ. ಬರುವಾಗ ತನ್ನ ಕಾಂತಿಯಿಂದ ಕೂಡಿಕೊಂಡು ವಿಶಿಷ್ಟ ಕಾಂತಿ ಉಳ್ಳವನಾಗಿ ಅಲ್ಲಿ ಬರ್ತಾನೆ. ಸಭೆಯನ್ನು ಪ್ರವೇಶ ಮಾಡ್ತಾನೆ. ಅವನು ಬಂದ ಕೂಡಲೇ ರುದ್ರದೇವರು ಬ್ರಹ್ಮದೇವರು ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸ್ತಾರೆ. ಮುಂದೆ ದಕ್ಷ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಕೂತ್ಕೊಳ್ತಾನೆ. ಆದರೆ ರುದ್ರದೇವರು ತನ್ನ ಅಳಿಯ, ರುದ್ರದೇವರು ತನಗೆ ಎದ್ದು ನಿಂತು ಗೌರವವನ್ನು ಸಲ್ಲಿಸಲಿಲ್ಲ ಅಂತ ಅವನಿಗೆ ಸಿಟ್ಟು ಬರ್ತದೆ. ಅವನ ಸಿಟ್ಟು ಬೆಳೀತದೆ ಆ ಒಂದು ಕೃತ್ಯದಿಂದ. ಅವರು ಎದ್ದು ನಿಂತು ಗೌರವ ಕೊಡದೇ ಇದ್ದದರಿಂದ ಅವನ ಸಿಟ್ಟು ಪ್ರಬುದ್ಧವಾಗ್ತದೆ. ಅವನು ಸಿಟ್ಟಿನಿಂದ ನಡುಗ್ತಾ ಇದ್ದಾನೆ. ನನ್ನ ಅಳಿಯ ನನಗೆ ಗೌರವ ಕೊಡಲಿಲ್ಲ ಅಂತ. ದಕ್ಷ ಪ್ರಜಾಪತಿ ಹಾಗೆ ಸಿಟ್ಟಿನಿಂದ ನಡುಗ್ತಾ ಇದ್ದಾನೆ. ಕಣ್ಣಿಂದ, ಕ್ರೂರವಾದ ಕಣ್ಣಿನಿಂದ, ಸಿಟ್ಟಿನಿಂದ ಕೂಡಿದ ಕಣ್ಣಿನಿಂದ ರುದ್ರದೇವರನ್ನು ದಿಟ್ಟಿಸಿ ನೋಡ್ತಾನೆ. ಶಿಷ್ಟರು ಆಡದ ಮಾತುಗಳಿಂದ, ದುಷ್ಟ ಮಾತುಗಳಿಂದ ರುದ್ರದೇವರನ್ನು ನಿಂದಿಸ್ತಾನೆ. ಆಮೇಲೆ ಅಧಮನಾದ ಮದನ ಶತ್ರುವಿಗೆ, ರಿಪುವಿಗೆ ಯಜ್ಞಭಾಗವು ಸಿಗದೆ ಹೋಗಲಿ ಅಂತ ಶಪಿಸ್ತಾನೆ. ಶಿವನ ಮುಖ ನನಗೆ ಅಶುಭವನ್ನುಂಟು ಮಾಡ್ತದೆ ಅಂತ ಗೊಣಗ್ತಾನೆ. ಸಭೆಯನ್ನು ಬಿಟ್ಟು ಹೋಗ್ತಾನೆ. ಅಳಿಯನನ್ನು ಅವಮಾನಿಸಬೇಕು, ರುದ್ರದೇವರು ದಕ್ಷನನ್ನು ಅವಮಾನ ಮಾಡಬೇಕು ಅಂತೇಳಿ ಹೇಳಿ ಆ ರೀತಿ ಎದ್ದು ನಿಲ್ಲದೇ ಇದ್ದದ್ದಲ್ಲ. ಇದರಿಂದ ಸಿಟ್ಟು ಹೆಚ್ಚಿನ ಸಿಟ್ಟನ್ನು ಹೊಂದಿ ದಕ್ಷ ಒಂದು ತೀರ್ಮಾನಕ್ಕೆ ಬರ್ತಾನೆ. ದೇವರನ್ನು ಅವಮಾನ ಮಾಡಲಿಕ್ಕಾಗಿಯೇ ಒಂದು ಯಜ್ಞವನ್ನು ಮಾಡಬೇಕು, ಸತ್ರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ದೊಡ್ಡ ಸತ್ರವನ್ನು ಮಾಡಲಿಕ್ಕೆ ಉದ್ಯುಕ್ತನಾಗ್ತಾನೆ. ಎಲ್ರಿಗೂ ಆಹ್ವಾನ ಕೊಡಬೇಕು, ರುದ್ರದೇವರಿಗೆ ಮಾತ್ರ ಆಹ್ವಾನವನ್ನು ಕೊಡಬಾರದು ಅನ್ನುವಂತಹ ತೀರ್ಮಾನವನ್ನು ಹೊಂದಿ ತಾನು ಆರಂಭಿಸ್ತಾನೆ. ಎಲ್ಲರೂ ಕೂಡ ಆ ಒಂದು ದೊಡ್ಡ ಸತ್ರಕ್ಕೆ ಬರಬೇಕು ಅಂತ ಪ್ರವೃತ್ತಿ ಮಾಡಿ ಎಲ್ಲ ಬರ್ತಾ ಇದ್ದಾರೆ. ದಾರಿಯಲ್ಲೆಲ್ಲ ಸತ್ರಕ್ಕೆ ಹೋಗುವವರ ಒಂದು ಗುಂಪೆ ಇದನ್ನು ಕಂಡ. ಆದರೆ ರುದ್ರದೇವಿಗೆ ಹೇಳಿಕೆ ಆಹ್ವಾನ ಬರಲಿಲ್ಲ. ಆದರೆ ಆ ಸತೀದೇವಿಗೆ ತಂದೆ ಮನೆಯಲ್ಲಿ ದೊಡ್ಡ ಒಂದು ಯಾಗ ನಡೀತದೆ, ಸತ್ರ ನಡೀತದೆ, ನಾನು ಅದಕ್ಕೆ ಹೋಗಬೇಕು ಅಂತ ಆಸೆ ಆಯಿತು. ಹೋಗಿ ರುದ್ರದೇವರ ಹತ್ರ ದೊಡ್ಡ ಯಾಗ ನಡೀತದೆ, ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗಲಿಯೋ ಅಂಥೇಳಿ ಅನುಮತಿಯನ್ನು ಕೇಳ್ತಾಳೆ. ಆಗ ರುದ್ರದೇವರು ಒಪ್ಪಿಗೆ ಕೊಡೋದಿಲ್ಲ, ಹೋಗೋದು ಬೇಡ ಹೇಳ್ತಾರೆ. ನಮಗೆ ಇಲ್ಲೊಂದು ಸಂಶಯ ಬರ್ತದೆ.
ಅಳಿಯನಾದವನು ಮಾವನಿಗೆ ಗೌರವ ಕೊಡುವುದು ಯುಕ್ತವೇ, ಅಯುಕ್ತ ಅಲ್ಲ, ಯೋಗ್ಯ, ಅದೇ ಮಾಡಬೇಕಾದ್ದು. ಅದನ್ನು ರುದ್ರದೇವರು ಮಾಡಲಿಲ್ಲಲ್ಲ, ಯಾಕೆ ಮಾಡಲಿಲ್ಲ? ಅವರಿಗೆ ಎದ್ದು ನಿಂತು ಗೌರವಿಸ್ಬೋದಲ್ಲ ಅನ್ನುವಂತಹ ಪ್ರಶ್ನೆ ಬರ್ತದೆ. ಅದರಿಂದ ರುದ್ರದೇವರೇ ಎದ್ದು ನಿಲ್ಲದೆ ತಪ್ಪು ಮಾಡಿದರು ಅನ್ನುವಂತಹ ಭಾವನೆ ವ್ಯಕ್ತ ಆಗ್ತದೆ. ಆಗ ಅದಕ್ಕೆ ಏನು ಸಮಾಧಾನ ಹೇಳಿದರೆ, ರುದ್ರ ಯಾಕೆ ಎದ್ದು ನಿಲ್ಲ ಅಂತೇಳಿ ಹೇಳಿದರೆ, ನಮಸ್ಕಾರ ಯಾವಾಗಲೂ ಮಾಡೋದು ಒಬ್ಬರಿಗೆ ನಮಸ್ಕಾರ ಹೇಳ್ತೇವೆ. ನಮಸ್ಕಾರ ಮಾಡುವಾಗ ಯಾರಿಗೆ ನಮಸ್ಕಾರ ಮಾಡೋದು? ಆ ವ್ಯಕ್ತಿಗೆ ನಮಸ್ಕಾರ ಅಲ್ಲ, ಆ ವ್ಯಕ್ತಿಯ ಒಳಗೆ ಒಬ್ಬ ದೇವರಿದ್ದಾನೆ, ದೇವನಿದ್ದಾನೆ, ಸರ್ವತ್ರ ವ್ಯಾಪ್ತನಾದ ದೇವರು ಆ ವ್ಯಕ್ತಿಯ ಒಳಗಿದ್ದಾನೆ. ಆ ದೇವರಿಗೆ ಆ ನಮಸ್ಕಾರ ಅಂತ ಲೆಕ್ಕ. ಆ ವ್ಯಕ್ತಿ ನನಗೆ ನಮಸ್ಕಾರ ಅಂತ ತಿಳ್ಕೊಳ್ಬಾರ್ದು. ಹಾಗಾದರೆ ಆ ಒಳಗಿರುವ ಭಗವಂತನಿಗೆ ನಾವು ನಮಸ್ಕಾರ ಮಾಡೋದು. ಆ ಭಗವಂತ ಅಲ್ಲಿ ಇರ್ತಾನೆ, ಆದರೆ ಅವನ ಸಾಮರ್ಥ್ಯ ವ್ಯಕ್ತವಾಗಿರಬೇಕಾದ್ರೆ ಅದು ಆ ಹೃದಯ ನಿರ್ಮಲವಾಗಿರಬೇಕು. ಅಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇತ್ಯಾದಿ ದೋಷಗಳು ಇರಬಾರ್ದು. ಈಗ ದಕ್ಷ ಅಹಂಕಾರಿಯಾಗಿದ್ದಾನೆ, ಆದ್ದರಿಂದ ಅಲ್ಲಿ ದೇವರ ಸನ್ನಿಧಾನ ವ್ಯಕ್ತ ಆಗೋದಿಲ್ಲ. ಎಲ್ಲಿ ದೇವರ ಸನ್ನಿಧಾನ ಇಲ್ಲವೋ ಅಲ್ಲಿ ನಾವು ನಮಸ್ಕಾರ ಮಾಡೋದು ಒಳ್ಳೆಯದಲ್ಲ. ಸನ್ನಿಧಾನ ಇರ್ತದೆ, ಆದರೆ ಅದು ವ್ಯಕ್ತವಾಗದೇ ಇರುವ ಜಾಗದಲ್ಲಿ ನಾವು ನಮಸ್ಕರಿಸುವುದು ಒಳ್ಳೆಯದಲ್ಲ. ಆದ್ದರಿಂದ ರುದ್ರದೇವರು ಅಲ್ಲಿ ಭಗವಂತನ ಸನ್ನಿಧಾನ ಇಲ್ಲ, ಆ ಸಿಟ್ಟಿನಿಂದಾಗಿ ದೇವರಲ್ಲಿ ವ್ಯಕ್ತನಾಗಿಲ್ಲ, ಅವನ ಸಾಮರ್ಥ್ಯ ವ್ಯಕ್ತವಾಗಿಲ್ಲ, ಅದನ್ನ ಅಲ್ಲಿ ನಮಸ್ಕಾರ ಮಾಡಲಿಲ್ಲ ಅಂಥೇಳಿ. ಮತ್ತು ಇನ್ನೂ ಏನು ಹೇಳಿದರೆ, ರುದ್ರದೇವರು ಹಾಗಿರುವಾಗ ಅಂಥವರಿಗೆ ನಮಸ್ಕಾರ ಮಾಡುವಾಗ ಏನು ಮಾಡಬೇಕಂದ್ರೆ ಅವರ ಒಳಗಿರುವ ಭಗವಂತನಿಗೆ ಮಾತ್ರ ನಮಸ್ಕಾರ ಮಾಡಬೇಕು. ಒಂದು ವೇಳೆ ನಮ್ಮಿಂದ ಹಿರಿಯರಾಗಿದ್ದರೆ ನಮಸ್ಕಾರ ಮಾಡುವಾಗ ದೇವರಿಗೂ ನಮಸ್ಕಾರ, ಆ ಹಿರಿಯರಿಗೂ ನಮಸ್ಕಾರ, ಇಬ್ಬರಿಗೂ ಅಂತ. ಎಲ್ಲಿ ಆ ಸನ್ನಿಧಾನ ವಿಷಯ ಇಲ್ವೋ ಅಲ್ಲಿ ದೇವರಿಗೆ ಮಾತ್ರ ನಮಸ್ಕಾರ. ನಾನು ಮಾನಸಿಕವಾಗಿ ದಕ್ಷನಲ್ಲಿರತಕ್ಕಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ದೇನೆ, ಅದನ್ನು ನಂದು ಅಪರಾಧ ಇಲ್ಲ. ನಾನು ನಮಸ್ಕಾರ ಮಾಡಲಿಲ್ಲ ಅನ್ನುವಂತಹ ಆಕ್ಷೇಪ ನನಗೆ ಬರುವ ಹಾಗಿಲ್ಲ. ಇನ್ನೂ ಏನು ಹೇಳಿದರೆ, ಯಾವಾಗಲೂ ಅಧಿಷ್ಠಾನ ದೇವರಿರತಕ್ಕ ಯಾವ ಅಧಿಷ್ಠಾನ ನಿರ್ಮಲವಾಗಿ ಉಂಟು, ವಿಶಿಷ್ಟವಾಗಿ ಉಂಟು, ಅಲ್ಲಿ ಭಗವಂತನ ವಿಶೇಷ ನಿಧಾನ. ಈಗ ರುದ್ರದೇವರ ಸಮೀಪದಲ್ಲಿ ಬ್ರಹ್ಮದೇವರು ಕೂತ್ಕೊಂಡಿದ್ದಾರೆ. ಆ ಬ್ರಹ್ಮದೇವರು ಒಳ್ಳೆಯ ಅಧಿಷ್ಠಾನ, ಅದರಲ್ಲಿ ಭಗವಂತ ಆ ಬ್ರಹ್ಮದೇವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಅದರಿಂದ ರುದ್ರದೇವರು ಆಗ ಆ ಬ್ರಹ್ಮದೇವರಲ್ಲಿ ಸನ್ನಿಹಿತನಾದ ದೇವರನ್ನು ಧ್ಯಾನ ಮಾಡ್ತಾ ಇದ್ದರು. ಆದ್ದರಿಂದ ಆ ಧ್ಯಾನ ಮಾಡುವವರಿಗೆ, ಹಾಗೆ ದೇವರನ್ನು ಧ್ಯಾನ ಮಾಡುವವರಿಗೆ, ಭಗವಂತನಲ್ಲಿ ಮನಸ್ಸು ನೆಟ್ಟು ಇತರ ಯಾವ ವಿಷಯವನ್ನು ಕೂಡ ಗಮನಿಸದೇ ಇರುವವರಿಗೆ, ಅವರಿಗೆ ಆ ದೇವರಿಗೆ ಅವರಲ್ಲಿ ಅಂಥವರಿಗೆ ಲೌಕಿಕ ನಿಯಮ ಎಲ್ಲ ಕಡಿಮೆ. ಯಾಕೆ ಹೇಳಿದರೆ, ಪ್ರತಿಯೊಬ್ಬನಿಗೂ ಒಂದು ಇಂತಿಂತಹ ಸಮಯದಲ್ಲಿ ಇಂತಿದ್ದ ಅಂತಾನು ಮಾಡಬೇಕು ಅಂತೇಳಿ ನಿಯಮ ಉಂಟು. ಬ್ರಾಹ್ಮಣರಾದವರಿಗೆ ಸೂರ್ಯೋದಯದಲ್ಲಿ ಎದ್ದು ಸ್ನಾನ ಮಾಡಿ ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮಾಡಬೇಕು ಅಂತೇಳಿ ಹೇಳಿ ಎಲ್ಲ ನಿಯಮ ಉಂಟು. ಈ ನಿಯಮ ಎಲ್ಲ ಯಾರಿಗೆ ಹೇಳಿದರೆ, ಭಗವಂತನ ಚಿಂತನೆಯಿಂದ ದೂರವಾದವರಿಗೆ, ಎಷ್ಟೊತ್ತಿಗೂ ಭಗವಂತನನ್ನು ಹೃದಯದಲ್ಲಿ ಚಿಂತನೆ ಮಾಡಿಕೊಂಡಿರುವವರಿಗೆ ಈ ನಿಯಮ ಲಘವಾಗೋದಿಲ್ಲ. ಅಂದ ಬ್ರಹ್ಮದೇವರಲ್ಲಿ ಏಕಾಂತ ಚಿತ್ತದಿಂದ ರುದ್ರದೇವರು ದೇವರನ್ನು ಚಿಂತನೆ ಮಾಡ್ತಾ ಇರುವುದರಿಂದ ಆ ಸಮಯದಲ್ಲಿ ಹೊರಗೆ ಏನಾದರೂ ನಡೆಯುವುದಿಲ್ಲ. ಭಗವಂತನನ್ನು ಧ್ಯಾನ ಮಾಡ್ತಾ ಇರುವ ಸಂದರ್ಭದಲ್ಲಿ ಹೊರಗೆ ಏನು ನಡೆದರೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಬೇರೆ ತಾಡನ ನಗಾರಿ ಬಡಿದರೂ ಕೂಡ ಅವ್ರಿಗೆ ಶಬ್ದ ಕೇಳೋದಿಲ್ಲ. ಆ ರೀತಿ ಅಷ್ಟು ತನ್ಮಯರಾಗಿರ್ತಾರೆ ರುದ್ರದೇವರು. ಹಾಗೆ ಬ್ರಹ್ಮದೇವರಲ್ಲಿ ಆ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದದ್ರಿಂದ ಅವರಿಗೆ ಈ ನಮಸ್ಕಾರ ಮಾಡದ ದೋಷ ಅನ್ನುವಂಥ ಅವರಿಗಿಲ್ಲ. ಆದ್ದರಿಂದ ಈಗ ಕೇವಲ ನಮ್ಮ ಮೇಲೆ ಒಂದು ದ್ವೇಷ ಭಾವನೆಯಿಂದ ಈ ಯಾಗವನ್ನು ಅವರು ಮಾಡಲಿಕ್ಕೆ ಹೊರಟದ್ದು. ಮತ್ತೂ ಒಂದು ಏನು ಹೇಳಿದರೆ, ಧ್ಯಾನ ಮಾಡಲಿಕ್ಕೆ ಯಾವಾಗಲೂ ಅಧಿಷ್ಠಾನ, ಉತ್ತಮವಾದ ಅಧಿಷ್ಠಾನ ಅಂದರೆ ಬ್ರಹ್ಮವಾಯುಗಳು. ಆ ಬ್ರಹ್ಮದೇವರು ತನ್ನ ಸಮೀಪದಲ್ಲಿದ್ದಾರೆ. ಯಾಕೆ ಹೇಳಿದರೆ, ಹಿಂದೆ ದೇವತೆಗಳೆಲ್ಲ ಒಟ್ಟು ಸೇರಿ ಒಮ್ಮೆ ಧ್ಯಾನ ಮಾಡಬೇಕು, ಯಾರಲ್ಲಿ ಯಾವ ದೇವತೆಗಳಲ್ಲಿ ಧ್ಯಾನ ಮಾಡುವುದು ಅಂತ. ಎಲ್ಲ ದೇವತೆಗಳಲ್ಲಿ ಆ ಭಗವಂತನನ್ನು ಧ್ಯಾನ ಮಾಡಿದರೂ ಕೂಡ ಮಾಡುವಾಗ ಮನಸ್ಸೆಲ್ಲ ಎಲ್ಲೆಲ್ಲೋ ಹೋಗ್ಲಿಕ್ಕೆ ಶುರು ಆಯ್ತಂತೆ. ಅಂದರೆ ಕಲಿಯ ಪ್ರಭಾವ ಅಲ್ಲಿ ಎಲ್ಲ ಬರ್ತದೆ. ಆದ್ದರಿಂದ ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ, ಧ್ಯಾನ ಕೈಗೂಡುವುದಿಲ್ಲ, ಭಗವಂತ ಒಳಗೆ ಕಾಣುವುದಿಲ್ಲ. ಹಾಗಾದರೆ ಭಗವಂತ ನಮಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಅವನು ನಿರಂತರವಾಗಿ ನಮ್ಮ ಹೃದಯದಲ್ಲಿ ಕಾಣಬೇಕು. ಅವನು ಎಂದೂ ನಮ್ಮ ಹೃದಯದಿಂದ ಮನಸ್ಸಿಂದ ಮಾಸಬಾರದು. ಅಂತೆಗಾದರೆ ಯಾವ ಅಧಿಷ್ಠಾನ ಒಳ್ಳೆಯದು ಅಂತೇಳಿ ತಿಳ್ಕೊಂಡು ದೇವತೆಗಳೆಲ್ಲ ಸೇರಿ ಹರಿವಾಯುಗಳು, ಬ್ರಹ್ಮವಾಯುಗಳ ಅಧಿಷ್ಠಾನದಲ್ಲಿ ನಾವು ಧ್ಯಾನ ಮಾಡಿದರೆ ಅದು ವಿಶೇಷ ಪರಿಣಾಮಕಾರಿಯಾಗ್ತದೆ. ಯಾವ ದುಷ್ಟ ಪ್ರಭಾವವೂ ಕೂಡ ಆಗುವುದಿಲ್ಲ ಅಂತ ಬ್ರಹ್ಮದೇವರ ಅಧಿಷ್ಠಾನ ಬಹಳ ಶ್ರೇಷ್ಠ ಅಂತ, ಬ್ರಹ್ಮವಾಯುಗಳ ಅಧಿಷ್ಠಾನ ಬಹಳ ಶ್ರೇಷ್ಠ ಅಂತ. ಯಾಕಂದರೆ ಅವರು ಒಳ್ಳೆ ಸಮರ್ಥರು,
ಕಲಿಯ ಪ್ರಭಾವರಲ್ಲಿ ನಡೆಯುವುದಿಲ್ಲ. ಒಂದು ಗಟ್ಟಿಯಾದ ಕಲ್ಲಿನ ಗೋಡೆಗೆ ಮಣ್ಣಿನ ಹೆಟ್ಟೆಯನ್ನು ಎಷ್ಟು ಬಿಸಾಡಿದರೂ ಕೂಡ ಅದು ಮಣ್ಣಿನ ಹೆಟ್ಟೆ ಪುಡಿಯಾಗ್ತದೆ ವಿನಃ ಆ ಕಲ್ಲಿನ ಗೋಡೆಗೆ ಏನಾಗೋದಿಲ್ಲ. ಹೇಗೋ ಹಾಗೆ ಆ ದುಷ್ಟ ಶಕ್ತಿಗಳ ಪ್ರಭಾವ ಬ್ರಹ್ಮವಾಯುಗಳಿಂದ ಏನಾಗೋದಿಲ್ಲ, ಅವರಿಂದ ನಡೆಯುವುದಿಲ್ಲ. ಅವರ ಮೇಲೆ ಬ್ರಹ್ಮವಾಯುಗಳ ಮೇಲೆ ಆ ಪ್ರಭಾವ ನಡೆಯುವುದಿಲ್ಲ. ಆದ್ದರಿಂದ ಅಲ್ಲಿ ನಾವು ಚಿಂತನೆ ಮಾಡಿದರೆ ನಿರಾತಂಕವಾಗಿ ಧ್ಯಾನದಲ್ಲಿ ನಾವು ಯಶಸ್ಸನ್ನು ಹೊಂದ್ತೇವೆ ಅಂತ ದೇವತೆಗಳೆಲ್ಲ ಬ್ರಹ್ಮವಾಯುಗಳಲ್ಲಿ ಚಿಂತನೆ ಮಾಡೋದು, ಭಗವಂತನನ್ನು ಧ್ಯಾನ ಮಾಡೋದು ವಿಶೇಷ ಅಂತ ತೀರ್ಮಾನ ಮಾಡಿ ಎಲ್ಲರೂ ಬ್ರಹ್ಮವಾಯುಗಳಲ್ಲಿ ಆ ಬ್ರಹ್ಮನ, ಈಗ ರುದ್ರದೇವರು ಬ್ರಹ್ಮನಲ್ಲಿ ಆ ಭಗವಂತನನ್ನು ಏಕಾಗ್ರ ಚಿತ್ತದಿಂದ ಚಿಂತನೆ ಮಾಡುವುದರಿಂದ ಅವರಿಗೆ ಮಾಡ್ತಾ ಇದ್ದುದರಿಂದ ಅವರಿಗೆ ರುದ್ರದೇವರಿಗೆ ನಮಸ್ಕಾರ ಮಾಡದ ದೋಷ ಅವರಿಗೆ ಬರೋದಿಲ್ಲ. ಅದರಿಂದ ನಾನು ಅಪರಾಧ ಮಾಡಲಿಲ್ಲ, ನಾನು ದೇವರ ಧ್ಯಾನದಲ್ಲಿದ್ದೆ. ಆದರೂ ಕೂಡ ಅವರು ನನ್ನ ಮೇಲೆ ದಕ್ಷ ನನ್ನ ಮೇಲೆ ಒಂದು ಏನು ದ್ವೇಷದಿಂದ ಈ ರೀತಿಯಾಗಿ ನಮ್ಮನ್ನು ಅವಮಾನ ಮಾಡಬೇಕು ಅನ್ನುವ ದೃಷ್ಟಿಯಲ್ಲೇ ಈ ಯಾಗವನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ಇದು ಆಹ್ವಾನವನ್ನು ಕಳಿಸಿ ನಮಗೆ ಮಾತ್ರ ಕೊಡದೇ ಇರಬೇಕಾದ್ರೆ ಅವಮಾನ ಮಾಡಬೇಕು ಅನ್ನೋದೇ ಉದ್ದೇಶ. ಅದರಿಂದ ಅವರ ಉದ್ದೇಶ ಒಳ್ಳೆಯದಿಲ್ಲ, ಈ ಯಾಗದ ಉದ್ದೇಶವೂ ಒಳ್ಳೆಯದಿಲ್ಲ. ಆದ್ದರಿಂದ ನೀನು ಹೋಗಬೇಡ, ಹೋಗಿ ನೀನು ಚಿಂತನೆಗಳಾಗಿ ಅನರ್ಥಕ್ಕೆ ಈಡಾತೀಯ ಅಂದರೆ ಹೋಗಬೇಡ ಅಂತೇಳಿ ಹೇಳಿ ರುದ್ರದೇವರು ಅವರಿಗೆ ಸತಿಗೆ ಹೋಗಲಿಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಕಾಣಿಸ್ತದಾಗ ಏನು ಮಾಡಬೇಕು ನಾನು? ಒಂದು ವೇಳೆ ಒಂದು ಕಡೆಯಲ್ಲಿ ತಾಯಿಯ ಮನೆಯ ಒಂದು ಅಭಿಮಾನ, ಅಲ್ಲಿ ಹೋಗಬೇಕು. ಇಂತಹ ದೊಡ್ಡ ಸಂಭ್ರಮ ನಡೆಯುವಾಗ ನಾನು ಹೋಗದೇ ಇದ್ದರೆ ಸರಿಯಾಗ್ತದೆ, ಹೋಗಬೇಕು. ನನಗೆ ಹೇಳಿಕೆ ಇಲ್ಲ, ಆಹ್ವಾನ ಇಲ್ಲದಿದ್ದರೂ ನಾನು ಹೋಗಬೇಕು. ತಾಯಿಯ ಮನೆಗೆ ಹೋಗಲಿಕ್ಕೆ ಆಹ್ವಾನ ಯಾಕೆ ಬೇಕು ಅಂತೇಳಿ ಆ ತೀರ್ಮಾನದಲ್ಲಿ ಹೋಗಬೇಕು ಅನ್ನೋ ಇಚ್ಛೆ. ಒಂದು ಕಡೆಯಲ್ಲಿ ಪತಿ ರುದ್ರದೇವರು ನೀನು ಹೋಗಬೇಡ ಅಂಥೇಳಿ ಆದೇಶ ಮಾಡಿದ್ದಾರೆ. ಹಾಗಾದರೆ ಹೋದರೆ ಪತಿಯ ಆದೇಶವನ್ನು ಮೀರಿದ ಹಾಗಾಗ್ತದೆ. ಹೋಗದೇ ಇದ್ದರೆ ತನ್ನ ಅಭಿಮಾನ ಬಿಡ್ತಾ ಇಲ್ಲ, ಏನು ಮಾಡುವುದು ಅಂತ ಒಮ್ಮೆ ಒಳಗೆ ಅಲ್ಲಿ ಹೋಗುವುದಂತ ಹೊರ ಬರ್ತಾಳೆ. ಮತ್ತೆ ಗಂಡನ ಮಾತು ಮೀರಿ ಹೋಗಬಾರ್ದು ನಾನು ಅಂತೇಳಿ ಹೇಳಿ ಪುನಃ ಒಳಗೆ ಹೋಗ್ತಾಳೆ. ಮತ್ತೆ ಪುನಃ ಹೋಗಬೇಕು ಕಾಣ್ತದೆ, ಪುನಃ ಹೊರಗೆ ಬರ್ತಾಳೆ. ಮತ್ತೆ ಪುನಃ ಹೀಗೆ ಒಳಗೆ ಹೊರಗೆ ಹೋಗ್ತಾ ಅವಳು ಕಾಲು ತೆಗೀತಾಳೆ. ಮತ್ತೆ ಕಾಣಿಸ್ತದೆ, ಇಲ್ಲ ಈಗಲ್ಲ ಹೋಗಿಯೇ ಹೋಗೋದು ನಾನು. ಯಾಕೆ ಹೇಳಿದರೆ ನೋಡಿ, ನಮ್ಮಲ್ಲಿ ಈ ಪರಿಸ್ಥಿತಿ ಏನಂದರೆ ಸಾಯಂಕಾಲ ಹೊತ್ತಿಗೆ ಟಿ ವಿಯಲ್ಲೆಲ್ಲ ಒಳ್ಳೊಳ್ಳೆ ವಿಷಯ ಎಲ್ಲ ಬರ್ತಾ ಇರ್ತದೆ. ಅದನ್ನು ನೋಡುವುದಾ, ಅಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರವಚನ ಎಲ್ಲ ನಡೀತದೆ ಕೇಳುವ ಅಂತೇಳಿ ಹೇಳಿ ಎರಡು ಗೊಂದಲ. ಆಗ ಹೀಗೆ ಇದಾಗ್ಬೋದು ಅಂತ ವಿಚಾರ ಮಾಡಿ ಮತ್ತೆ ನಾವು ಮನೇಲಿ ಏನಾಗ್ತದೆ ಹೇಳಿದರೆ ಟಿ ವಿಯಲ್ಲಿ ಇವತ್ತು ಬರುವ ಕಾರ್ಯಕ್ರಮ ಯಾವುದು ಬರೋದಿಲ್ಲ, ಇನ್ನು ಅದನ್ನು ನೋಡುವ, ನಾಳೆ ದೇವಸ್ಥಾನಕ್ಕೆ ಹೋದರೆ ಆಯಿತು ಅಂತೇಳಿ ಹೇಳಿ ಟಿ ವಿಯೇ ಪ್ರಧಾನ ಆಗ್ತದೆ. ಆ ದೇವಸ್ಥಾನಕ್ಕೆ ಹೋಗೋದು, ದೇವರನ್ನು ದರ್ಶನ ಮಾಡೋದು, ಆ ಪ್ರವಚನಗಳದು ಅದು ಬದಿಗೆ ಬೀಳ್ತದೆ. ಹಾಗೆಯೇ ಇವಳಿಗೆ ಏನಾಯಿತು ಹೇಳಿದರೆ, ಹಾಗೆ ಒಳಗೆ ಹೊರಗೆ ಹೋಗ್ತಾ ಬಂದು ಇನ್ನು ಹೀಗಲ್ಲ, ನಾ ಹೋಗಿಯೇ ಹೋಗೋದು ಅಂತ ಗಟ್ಟಿ ಮನಸ್ಸು ಮಾಡಿ ಆ ಗಂಡನ ಮಾತನ್ನು ಮೀರಿ ಅವಳು ನೇರವಾಗಿ ಆ ಯಜ್ಞಶಾಲೆಗೆ ಯಜ್ಞಕ್ಕೆ ಹೋಗ್ತಾಳೆ. ಆಗ ಆ ಯಜ್ಞಕ್ಕೆ ಹೋಗುವಾಗ ಅಲ್ಲಿ ಏನಾಗ್ತದೆ ಹೇಳಿದರೆ, ಆಹ್ವಾನ ಉದ್ದೇಶದಲ್ಲಿ ಕೊಡದೇ ಇದ್ದದ್ರಿಂದ ಅವಳು ಬರುವುದು ಇಚ್ಛೆ ಇಲ್ಲ ದಕ್ಷನಿಗೆ ಎನ್ನುವಂಥ ವಿಚಾರ ಗೊತ್ತಿರತಕ್ಕಂಥ ಅಲ್ಲಿ ಪರಿಚಾರಕರು ಎಲ್ಲರೂ ಕೂಡ ಯಾರು ಕೂಡ ಅವಳು ಬಂದರೂ ಕೂಡ ನೋಡಿದರೂ ಕೂಡ ನೋಡದ ಹಾಗೆ ಮಾಡ್ತಾರೆ. ಯಾಕಂದರೆ ನಾವು ಅವಳನ್ನು ಮಾತಾಡಿಸಿ ಉಪಚರಿಸಿದರೆ ದಕ್ಷನಿಗೆ ಸಿಟ್ಟು ಬರ್ತದೆ ಅನ್ನುವಂಥ ಭಯದಿಂದ ಅವರು ಉಪಚರಿಸಲಿಕ್ಕೆ ಹೋಗಲಿಲ್ಲ. ಹೋಗಿ ನಿಂತುಕೊಂಡೇ ನೋಡ್ತಾ ಇರ್ತಾಳೆ. ಆದರೆ ತಾಯಿ ಅಕ್ಕಂದಿರು ಎಲ್ಲರೂ ಕೂಡ ಅವಳನ್ನು ಚೆನ್ನಾಗಿ ಮಾತಾಡಿಸಿ ಆಲಿಂಗಿಸ್ತಾರೆ. ಇಷ್ಟು ಮಾತ್ರ ಮಾಡ್ತಾರೆ. ಈ ರುದ್ರದೇವರು ತನ್ನನ್ನು ದಕ್ಷ ಪ್ರಜಾಪತಿ ತನ್ನನ್ನು ಏನೂ ವಿಚಾರಿಸದೆ ಮಾತಾಡಿಸದೇ ಇರೋದರಿಂದ ಇದು ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಬೇಕು ಅನ್ನುವ ಉದ್ದೇಶದಲ್ಲೇ ಮಾಡಿದ್ದು ಅಂತ ಅನ್ನುವ ತೀರ್ಮಾನಕ್ಕೆ ಅವಳು ಬರ್ತಾಳೆ. ಬಂದು ಯಾವ ಅಲ್ಲಿಯ ಉಪಚಾರಗಳನ್ನು ಕೂಡ ಉಳಿದವರು ಏನು ದಾಕ್ಷಿಣ್ಯಕ್ಕಾದರೂ ಕೆಲವು ಉಪಚಾರಗಳನ್ನು ಮಾಡ್ತಾರೆ, ಮನಸ್ಸಿಲ್ಲದಿದ್ದರೂ ಕೂಡ ಅಂತಹ ಉಪಚಾರಗಳನ್ನು ಯಾವುದನ್ನು ಕೂಡ ಅವಳು ಸ್ವೀಕಾರ ಮಾಡದೆ ಏಕಾಗ್ರ ತಾನು ನೆಟ್ಟ ದೃಷ್ಟಿಯಿಂದ ಆ ಯಜ್ಞವನ್ನು ಪರಿಶೀಲಿಸ್ತಾ ಇರ್ತಾರೆ. ಯಾವ ರೀತಿ ನಡೀತಾ ಇದೆ, ಏನೆಲ್ಲ ನಡೀತದೆ, ಅದರ ಉದ್ದೇಶ ಏನು ಅನ್ನೋದನ್ನು ಗಮನಿಸಬೇಕು ಅಂತೇಳಿ ವಿಶೇಷ ಮನಸ್ಸನ್ನಲ್ಲಿ ಕೊಟ್ಟು ಅವಳನ್ನು ಆ ಯಜ್ಞವನ್ನು ನಿರೀಕ್ಷಿಸ್ತಾ ಇರ್ತಾಳೆ. ಏನು ನಡೀತದೆ ಅಂತ ನಿರೀಕ್ಷಿಸ್ತಾ ಇರ್ತಾಳೆ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸುವ ಮುಂದಿನ
ಪ್ರವಚನದಲ್ಲಿ ಮುಂದುವರಿಸೋಣ ಅಂತೇಳಿ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು.